ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಹೊಸ ವರ್ಷ ನಿಮಗೆ ಸಾಕಷ್ಟು ಹರ್ಷನ ತಂದು ಕೊಡಲಿ, ನೀವು ಅಂದ್ಕೊಂಡಿದ್ದು ಎಲ್ಲ ಕೆಲಸಗಳು ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಎಲ್ಲರೂ ನ್ಯೂ ಇಯರ್ ಟೆಕ್ನಿಕನ್ನು ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಮಾಡಿಲ್ಲ ಅಂತ ಹೇಳಿದರೆ 5ನೇ ತಾರೀಕು ತನಕನೂ ಟೈಮ್ ಇದೆ. ಅಷ್ಟರೊಳಗೆ ಮಾಡಿ ನಿಮ್ಮ ಮಂತ್ಲಿ ಡಿಕ್ಲರೇಷನನ್ನು ಕೂಡ ನೀವು ಮಾಡ್ಕೊಳ್ಳಿ. ಈ ಒಂದು ವಿಡಿಯೋವಿನ ಉದ್ದೇಶ ಬರ್ತ್ ಸೀರೀಸ್ ವೈಸ್ ರೀಡಿಂಗ್ ಇರುತ್ತೆ. ನಿಮ್ಮ ಜನ್ಮ ದಿನಾಂಕದ ಬೇಸ್ಡ್ ಮೇಲೆ ರೀಡಿಂಗ್ ಇದು. ನಿಮ್ಮ 2026 ಹೇಗಿರುತ್ತೆ ಅಂತ ಹೇಳಿ. ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ರಾಶಿ ಪ್ರಕಾರ ರೀಡಿಂಗ್ ಕೂಡ ಮಾಡ್ತೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನಿಮಗೆ ರಾಶಿನೂ ಗೊತ್ತಿಲ್ಲ, ಎಕ್ಸಾಕ್ಟಾಗಿ ಡೇಟ್ ಆಫ್ ಬರ್ತು ಗೊತ್ತಿಲ್ಲ, ರಾಶಿ ಕೂಡ ತಪ್ಪಿರುವಂತಹ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೋಬೋದು. ಅದರಲ್ಲಿ ನಾನು ಪ್ರಶ್ನಾಶಾಸ್ತ್ರದ ಮೂಲಕ ರೀಡಿಂಗನ್ನು ಕೊಡ್ತೀನಿ. ನೀವು ಒಂದು ನಂಬರನ್ನು ಸೆಲೆಕ್ಟ್ ಮಾಡಿದ್ರೆ ಆ ಟೈಮು ಆ ಬೇಸ್ ಮೇಲೆ ನಿಮ್ಮ ಇಯರ್ ಹೇಗಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ಪರ್ಸ್ನಲ್ ರೀಡಿಂಗಲ್ಲಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಜನರಲ್ ಗೈಡೆನ್ಸಲ್ಲಿ ಕೂಡ ನೀವು ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ರೀಡಿಂಗ್ ಇದೆ, ಜನರಲ್ ಗೈಡೆನ್ಸ್ ರೀಡಿಂಗ್ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ಯಾರು ಕೂಡ ಈ ವರ್ಷನ ಮಿಸ್ ಮಾಡ್ಕೋಬೇಡಿ, ಬಿಕಾಸ್ 2026 ಇಸ್ ಫೇವರಬಲ್ ಫಾರ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ 2026 ತುಂಬ ಫೇವರಬಲ್ ಆಗಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಮ್ಯಾನಿಫೆಸ್ಟೇಷನ್ ಕಡೆ ಗಮನ ಕೊಡಿ. ಯಾಕೆಂದರೆ ಇದು ಸೂರ್ಯನ ವರ್ಷ, ನಾನು ಪ್ರತಿ ಸತಿ ಹೇಳ್ತೀರ. ಆ್ಯಂಡ್ ಸೂರ್ಯ ಈಸ್ ನೇಮ್, ಫೇಮ್, ಸಕ್ಸಸ್, ಸ್ಟ್ರಾಂಗ್, ಸ್ಟ್ರೆಂತ್ ಎಲ್ಲದನ್ನು ಕೊಡುವಂತಹ ಒಂದು ಪ್ಲ್ಯಾನೆಟ್. ಸೊ ಸೂರ್ಯನಿಗೆ ಅಡುಗೆ ಕೊಡೋದಾಗಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆ ವೀಡಿಯೋಸ್ಗಳನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಥ್ಯಾಂಕ್ ಯು ಹೇಳಿದ್ರೆ ಸಾಕು, ನಿಮ್ಮ ಜೀವನ ತುಂಬ ಬದಲಾಗುತ್ತೆ. ಓಕೆ, ಸೊ 5ನೇ ತಾರೀಕು ಒಳಗೆ ಬೇಗ 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 ನಿಮ್ಮ ಕೆಲಸಗಳಿಂದ ಮುಗಿಸ್ಕೊಂಡ್ಬಿಡಿ. ಹಾಗೂ ನಿಮ್ಮ ಕೈಯಲ್ಲಿ ಯಾವುದೇ ಟೆಕ್ನಿಕ್ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಜನವರಿನ ಪೂರ್ತಿ ಕನ್ಸಿಡರ್ ಮಾಡ್ಕೊಳ್ಳಿ. ಬೇಕಿದ್ರೆ ಇನ್ನು ನೆಕ್ಸ್ಟ್ 11 ಮಂತ್ಸ್ ಹೇಗಿರಬೇಕು ಅಂತ ಅದನ್ನು ಕೂಡ ಸೆಟ್ ಮಾಡ್ಬೋದು. ಯಾವುದಕ್ಕೂ ನೀವು ಇಷ್ಟು ಟೈಮ್ ಒಳಗೆ ಮಾಡಬೇಕು ಅಂತ ಗಡಿಬಿಡಿಯಿಂದ ಮಾಡುವಂಥದ್ದು ಮ್ಯಾನಿಫೆಸ್ಟೇಷನ್ ಅಲ್ಲ. ಈ ಟೈಮಲ್ಲಿ ಮಾಡಬೇಕಾ, ಆ ಟೈಮಲ್ಲಿ ಮಾಡಬೇಕಿತ್ತ? ನೋ, ಡೋಂಟ್ ವರಿ. ಅದಕ್ಕೆ ಟೈಮಿಂಗ್ಸ್ ಅನ್ನೋದು ಇಲ್ಲ. ಜಸ್ಟ್ ಇಷ್ಟು ಟೈಮ್ ಒಳಗೆ ಮಾಡಿದ್ರೆ, ಈ ದಿನ ಮಾಡಿದ್ರೆ ಅಂತ ನಾವು ಯಾಕೆ ಮೆನ್ಷನ್ ಮಾಡಿರ್ತೀವಿ ಅಂದರೆ ಅವತ್ತು ಎನರ್ಜಿ ಚೆನ್ನಾಗಿರುತ್ತೆ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಯೂನಿವರ್ಸಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿನೇ ಇರುತ್ತೆ. ಬಟ್ ಸ್ಟಿಲ್ ನಿಮ್ಮ ವೈಬಿಗೆ ಕನೆಕ್ಟ್ ಆಗೋ ಥರ ಇರುತ್ತೆ. ಆದರೆ ಕೆಲವರಿಗೆ ಆವತ್ತಿನ ದಿನವೇ ತುಂಬ ನೆಗೆಟಿವ್ ಎಫೆಕ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಫುಲ್ ಮೂನ್ ಅಥವಾ ಪೋರ್ಟಲ್ಸ್ಗೆ ಅಂತ ಕ್ಯಾಂಡಲ್ ರಿಚುವಲ್ ಮಾಡಿದಾಗ ತುಂಬ ಡೌನ್ ಆಗಿಬಿಟ್ಟಿರ್ತೀನಿ, ನನ್ನ ಎನರ್ಜಿ ಫುಲ್ ಹೊರಟೋಗ್ಬಿಟ್ಟಿರುತ್ತೆ. ಆಗ ನನಗೆ ಈ ರೀತಿ ಕೋಲ್ಡ್ ಆಗೋದು ಅದೆಲ್ಲ ಜಾಸ್ತಿ. ಸೊ ಆವಾಗ ನಾನು ಮೆಡಿಟೇಷನ್ ಮಾಡಿ ಹೀಲ್ ಮಾಡ್ಕೋತೀನಿ. ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಅಮೆಥೆಸ್ಟಿಂದು ಕ್ರಿಸ್ಟಲ್ ಮಾಲೆನ ಬಳಸ್ತೀನಿ. ಸೊ ನಿಮಗೂ ಕ್ರಿಸ್ಟಲ್ಸ್ ಬೇಕು ಅಂತ ಹೇಳಿದ್ರೆ ನಂಬರ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪಾರ್ವತಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮಂಜುಳಾ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅವ್ರ ಕ್ರಿಸ್ಟಲ್ಸ್ಗಳು ನನಗೆ ತುಂಬಾ ಹೆಲ್ಪ್ ಮಾಡಿದೆ. ಓಕೆ, ಎಸ್, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಈ ವರ್ಷ ಸನ್ನಿಂದೇನು ವರ್ಷ ಇದೆಯಲ್ವಾ, ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಳ್ಳೆ ದಾರಿನ ತೋರಿಸ್ಕೊಡುತ್ತೆ, ನಿಮಗೆಲ್ಲ ಆಪರ್ಚುನಿಟೀಸ್ಗಳನ್ನು ತಂದು ಕೊಡುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಈ ವರ್ಷಕ್ಕೆ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ನಿಮಗೇನು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ನನ್ನ ಉದ್ದೇಶ. ಓಕೆ, ಈ ವಿಡಿಯೋದಲ್ಲಿ ನಿಮ್ಮ ಕಾರ್ಡ್ಸ್ ಪ್ರಕಾರ ನಿಮಗೆ ಯಾವ ಥರ ಸ್ವಿಚ್ ವರ್ಡ್ ಬರುತ್ತೆ ಅಥವಾ ಏನೋ ಒಂದು ಸೊಲ್ಯೂಷನ್ ಅಂತೂ ಕೊಡ್ತೀನಿ. ಆ್ಯಂಡ್ ಯಾವ ಕ್ರಿಸ್ಟಲನ್ನು ಬಳಸಬೇಕು ಅಂತ ಕೂಡ ಹೇಳ್ತೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮಗೆ ಸಾಧ್ಯ ಆದರೆ ಪರ್ಚೇಸ್ ಮಾಡಿ ಕ್ರಿಸ್ಟಲ್ಗಳನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿ. ಧನುರ್ಮಾಸ ಆದಮೇಲೆ ಇನ್ನೂ ಚೆನ್ನಾಗಿ ಹೀಲ್ ಆಗ್ತೀರಾ. ಎಲ್ಲ ಸ್ವಲ್ಪ ಈ ಧನುರ್ಮಾಸದ ತನಕ ಸ್ವಲ್ಪ ಲೋ ಎನರ್ಜಿಯಲ್ಲಿ ಇರ್ತೀರ, ಬಟ್ ಅದಾದಮೇಲೆ ಹೋಗ್ತಾ ಹೋಗ್ತಾ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಓಕೆ, ಎಸ್, ಈಗ ರೀಡಿಂಗ್ನ ನೋಡೋಣ. ಸೊ 2, 11, 20 ಆ್ಯಂಡ್ 29 ಈ ಡೇಟ್ ಆಫ್ ಬರ್ತ್ಗಳಲ್ಲಿ ಹುಟ್ಟಿದವರು ನಿಮ್ಮ 2026 ಹೇಗಿದೆ, ಏನೆಲ್ಲ ಚೇಂಜಸ್ನ ತಂದು ಕೊಡತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ನಾನು ಈ ಕಾರ್ಡನ್ನು ಪಿಕ್ ಮಾಡ್ತೀನಿ. ಆಲ್ರೆಡಿ ಕಾರ್ಡ್ ಶಫಲ್ ಮಾಡಿಟ್ಟಿದ್ದೆ. ಓಕೆ, 3 ಆಫ್ ಸ್ವಾರ್ಡ್ಸ್. ಎರಡನೇ ಕಾರ್ಡು ಏಸ್ ಆಫ್ ಪೆಂಟಿಕಲ್ಸ್. ಓಕೆ, ಇಲ್ಲಿದೆ ರೀಸನ್. 4 ಆಫ್ ಕಪ್ಸ್. ಓಕೆ, ಏಂಜಲ್ ಮೆಸೇಜ್ ಆಮೇಲೆ ನೋಡೋಣ.
2026ಅಲ್ಲಿ ನಿಮ್ಮ ಹಾರ್ಟ್ ಬ್ರೇಕ್ ಕಂಟಿನ್ಯೂ ಆಗುತ್ತೆ, ಡೌಟ್ ಇಲ್ಲ, ಅದರಲ್ಲೇನೂ ಡೌಟ್ ಇಲ್ಲ. ನಿಮ್ಮ ಹಾರ್ಟ್ ಬ್ರೇಕ್ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ ಸಿಚುವೇಶನ್ ಏನಿತ್ತಲ್ಲ ಅದು ಎಲ್ಲೂ ಹೀಲ್ ಆಗುವಂತಹದ್ದು ನನಗೆ ಕಾಣಿಸ್ತಾ ಇಲ್ಲ ನನ್ನ ಕಾರ್ಡ್ಸಲ್ಲಿ. ಮೇ ಬಿ ಬಿಕಾಸ್ ನೀವು ತುಂಬ ನೆಗೆಟಿವ್ ಯೋಚನೆ ಮಾಡ್ತಾಯಿದ್ರ. ಈ ಒಂದು ರಿಲೇಷನ್ಶಿಪ್ ಅನ್ನೋ ವಿಚಾರದಲ್ಲಿ ತುಂಬಾ ನೆಗೆಟಿವ್ ಯೋಚನೆ ಮಾಡ್ತಾಯಿದ್ದೀರಾ. ಆ್ಯಂಡ್ ನಿಮಗೂ ಕೂಡ ಸಾಕಾಗ್ಬಿಟ್ಟಿದೆ ಈ ರಿಲೇಷನ್ಶಿಪ್ ಅನ್ನೋ ಒಂದು ಮ್ಯಾಟರೇ ಕೂಡ ಗಿವ್ ಅಪ್ ಮಾಡುವಂತಹ ಒಂದು ಸ್ಟೇಜ್ಗೆ ನೀವು ಹೋಗ್ಬಿಟ್ಟಿದ್ದೀರ. ಸಾಕು, ನನಗೆ ಬೇಡ, ಇಷ್ಟು ನೋವು ಕೊಡೋರು ನನಗೆ ಬೇಕಾ ಅನ್ನುವಂತಹ ಕ್ವೆಶ್ಚನನ್ನು ನೀವು ಹಾಕ್ಕೊಂಡಿದ್ದೀರ. ಕರೆಕ್ಟ್. ಆ್ಯಂಡ್ ನಿಮ್ಮ ಲೈಫಲ್ಲಿ ಎಂಥ ಪರ್ಸನ್ಗಳಿದ್ದಾರೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಒಳ್ಳೇದು ಮಾಡಿ ಅವ್ರಿಗೆ, ಅವ್ರು ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಹೃದಯಕ್ಕೆ ಈ ರೀತಿ ನೋವು ಮಾಡಿ, ಹರ್ಟ್ ಮಾಡಿ, ನಿಮಗೆ ಇನ್ನೊಂದು ಸತಿ ಪ್ರೀತಿ ಮೇಲೆ ನಂಬಿಕೆನೇ ಬರಬಾರ್ದು, ಆ ರೀತಿ ನಿಮ್ಮನ್ನು ಬದಲಾಯಿಸಿ ಹೋಗ್ತಾರೆ. ಬಟ್ ಸ್ಟಿಲ್ ನೀವು ಹೀಲ್ ಆಗ್ತಾ ಬಂದ್ರಿ, ಮತ್ತು ಇನ್ನೊಂದು ಸಲ ಪ್ರೀತಿ ಮಾಡಿದ್ರಿ ಅಥವಾ ಜನಗಳನ್ನು ನಂಬಿದ್ರಿ, ಬಟ್ ಸ್ಟಿಲ್ ಸೇಮ್ ಪ್ಯಾಟ್ರನ್ಸ್ ಹ್ಯಾಪೆಂಡ್. ಓಕೆ, ಮತ್ತು ಅದೇ ಪ್ಯಾಟ್ರನ್ಗಳು ರಿಪೀಟ್ ಆಗ್ತಾ ಹೋಗ್ತಾ ಇದೆ. ಈ ಪ್ಯಾಟ್ರನ್ನ ನೀವು ಬ್ರೇಕ್ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಸೆಲ್ಫ್ ಲವ್ ಕಮ್ಮಿ ಇದೆ ಅನಿಸ್ತಾ ಇದೆ ನನಗೆ. ನಿಮ್ಮನ್ನು ನೀವು ಪ್ರೀತಿಸಲ್ಲ, ನಿಮ್ಮ ಬಗ್ಗೆ ನೀವು ತುಂಬ ನೆಗೆಟಿವ್ ಯೋಚನೆನ ಮಾಡ್ತೀರ. ಇನ್ನು ಏಸ್ ಆಫ್ ಪೆಂಟಿಕಲ್ಸು, ಸ್ಟಾರ್ಟ್ ಲವಿಂಗ್ ಯೋರ್ ಸೆಲ್ಫ್. ನಿಮಗೆ ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ಸನ್ನು ನೋಡ್ತೀರಾ. ಆ್ಯಂಡ್ ಒಂದು ಸಲ ನೀವು ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಒಂದು ಸಲ ನಿಮ್ಮ ಬಗ್ಗೆ ನೀವು ಒಳ್ಳೆ ವಿಚಾರಗಳನ್ನು ಹೇಳ್ತಾ ಬಂದರೆ, ಯು ವಿಲ್ ಸ್ಟಾರ್ಟ್ ರೇಸಿಂಗ್. ಅಂದರೆ ಇಲ್ಲಿ ಇದು ಯೂನಿವರ್ಸಿನ ಕೈ ಅಂತ ಅಂದ್ಕೊಂಡ್ರೆ, ನಿಮ್ಮನ್ನು ಯೂನಿವರ್ಸ್ ಎತ್ತಿ ಮೇಲೆ ಹಿಡಿತಾರೆ. ಓಕೆ, ಯೂನಿವರ್ಸ್ ನಿಮಗೆ ಸಹಾಯ ಮಾಡ್ತಾರೆ, ಗೊತ್ತಾಯ್ತಾ? ಸೊ ನೀವು ಮಾಡಬೇಕಾಗಿರೋದೇನು, ನಿಮ್ಮ ಬಗ್ಗೆ ನೀವು ಸೆಲ್ಫ್ ಟಾಕ್ ಮಾಡ್ಕೋಬೇಕು. ಐ ಆ್ಯಮ್ ಲವಬಲ್ ಅನ್ನುವಂತಹ ಅಫರ್ಮೇಷನನ್ನು ನೀವು ಬಳಸಬಹುದು. ನಾನು ಪ್ರೀತಿಗೆ ಅರ್ಹಳು, ಪ್ರೀತಿಗೆ ಅರ್ಹನು ಅಂತ ಕನ್ನಡದಲ್ಲಿ ಅದನ್ನಾದರೂ ಹೇಳ್ಬೋದು. ಐ ಆಮ್ ಲವಬಲ್, ಐ ಆಮ್ ಲವಿಂಗ್ ಪರ್ಸನ್, ಐ ಆಮ್ ಲವ್ಡ್ ಬೈ ಅಂತ ಹೇಳಿ. ನಿಮ್ಗೆ ಯಾರಾದರೂ ಪರ್ಟಿಕ್ಯುಲರ್ ಹೆಸರು ಗೊತ್ತಾ, ಅವ್ರು ಹೇಳಿ. ಅಥವಾ ಐ ಆಮ್ ಲವ್ಡ್ ಬೈ ಪೀಪಲ್, ಈ ರೀತಿ ನನ್ನನ್ನು ಜನ ತುಂಬ ಇಷ್ಟಪಡ್ತಾರೆ, ನಾನಂದರೆ ಎಲ್ಲರಿಗೂ ಇಷ್ಟ, ಈ ರೀತಿಯಾದಂತಹ ಪಾಸಿಟಿವ್ ಎಫರ್ಮೇಷನ್ಗಳನ್ನು ಹೇಳ್ಕೊತಾ ಬನ್ನಿ. ಆ್ಯಂಡ್ ನಿಮ್ಮ ಸಿಚುವೇಶನ್ ಹೇಗಾಗಿದೆ ಅಂತ ಹೇಳಿದ್ರೆ, ನಿಮಗೆ ಎಷ್ಟು ಒಳ್ಳೆಯ ಒಂದು ವಿಚಾರಗಳು ನಡೆದರೂ ಕೂಡ ನೀವು ಕಳೆದು ಹೋಗಿರೋದ್ರ ಕಡೆನೇ ಗಮನ ಜಾಸ್ತಿ ಇದೆ ನಿಮಗೆ. ದೇವರು ತುಂಬಾ ಆಪರ್ಚುನಿಟಿ ಕೊಡ್ತಿದ್ದಾರೆ. ಈ 2006 ನಿಮಗೆ ಅಷ್ಟೇ ಆಪರ್ಚುನಿಟಿಗಳಿದೆ. ನಾನು ಹೇಳ್ದಂಗೆ ನಂಬರ್ 1 ಸೀರೀಸ್ ಅಂದರೆ ಈ ವರ್ಷದ ನಂಬರ್ 1 ಏನಿದೆಯಲ್ಲ 2026, ಎಲ್ಲದನ್ನು ನಂಬರು ಆ್ಯಡ್ ಮಾಡಿದರೆ 1 ಬರುತ್ತೆ. ಅಂದರೆ ಸನ್, ರೂಲ್ಡ್ ಬೈ ಸನ್. ಈ ಒಂದು ಸನ್ ಏನಿದೆಯಲ್ಲ ಅದು ಎಲ್ಲರಿಗೂ ಫೇವರಬಲ್ ಆಗಿ ಇದೆ ಆಲ್ಮೋಸ್ಟ್. ಸೊ ನಿಮ್ಮ ಬರ್ತ್ ಸೀರೀಸ್ಗೂ ಅದು ಫೇವರಬಲ್ ಆಗೇ ಇದೆ. ಆದರೆ ನೀವು ನಿಮ್ಮ ಕಳೆದೋಗಿರೋ ವಿಚಾರನೇ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಓಕೆ, ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಅಥವಾ ಆಲಸ್ಯತನ ಅಂತಲೂ ಹೇಳಬಹುದು. ಎಲ್ಲೋ ಒಂದು ಕಡೆ ನನಗೆ ಪಾಸ್ಟ್ ಟ್ರಾಮಾ ತಲೆಯಲ್ಲಿ ಹಿಡ್ಕೊಂಡು ತುಂಬ ಆಲಸ್ಯತನಕ್ಕೆ ಒಳಗಾಗಿದ್ದೀರ ಅಂತಲೂ ಅನಿಸ್ತಾ ಇದೆ. ಸೊ ಆ ಆಲಸ್ಯತನ ಇದೆಲ್ಲ ಹೋಗ್ಲಾಡ್ಸ್ಕೋಬೇಕಂದ್ರೆ ನಾನು ಹೇಳಿದಂಥ ಅಫರ್ಮೇಷನ್ಗಳು ಹೇಳ್ಕೊಳ್ಳಿ. ಒಂದು ಸ್ಕಿನ್ ಕೇರ್ ರೊಟೀನ್ ಮಾಡ್ಕೊಳ್ಳಿ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಪೌಡರ್ ಹಚ್ಕೊಳ್ಳೋದು, ಇಲ್ಲ ಕ್ರೀಮ್ ಹಚ್ಕೊಳ್ಳೋದು, ಇಲ್ಲ ಒಂದು ಲಿಪ್ ಕೇರ್ ಹಚ್ಕೊಳ್ಳೋದು, ನೀವೇ ಒಂಥರ ಪ್ರೇಸ್ ಮಾಡ್ಕೊಳ್ಳಿ, ನೀಟಾಗಿ ಕೂಮ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಅಂತಲೇ ಒಂದಿಷ್ಟು ಟೈಮನ್ನು ಕೊಟ್ಕೊಳ್ಳಿ. ಸಲೂನ್ಗೆ ಹೋಗಿ, ಸ್ಪಾಗೆ ಹೋಗಿ, ಅದು ಯಾವುದು ಮಾಡೋಕ್ಕಾಗಲ್ವ, ಮನೆಯಲ್ಲೇ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಗಂಡು ಮಕ್ಕಳು ನೀವು ಅದೆಲ್ಲ ಮಾಡೋದಿಲ್ಲ, ನಾವು ಬಾಯ್ಸ್ ಅಂತ ಹೇಳೋರು, ನಿಮ್ಗೇನು ಇಷ್ಟ ಬರುತ್ತೆ, ಯಾವುದಾದ್ರೂ ಗೇಮ್ ಆಡೋದಿರ್ಬೋದು, ಹೇಗಾದರೂ ಮಾಡಿ ನಿಮಗೆ ನೀವು ಟೈಮ್ ಪಾಸ್ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಸಮಯ ಅಂತ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅದು ಯಾವುದೂ ಆಗಲ್ಲ ನನ್ನ ಕೈಲಿ, ಹೇಗೆ ಮಾಡಬೇಕು ಏನು ನನಗೆ ಮೈಂಡಿಗೆ ಏನು ಹೊಳಿತಾ ಇಲ್ಲ ಅಂತಂದರೆ, ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಕ್ರಿಸ್ಟಲ್ ಬ್ರಾಸ್ಲೆಟ್ಸ್. ಓಕೆ, ನೀವು ಪಾರ್ವತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕ್ರಿಸ್ಟಲ್ ಬ್ರಾಸ್ಲೆಟ್ ಸಿಗುತ್ತೆ.
ಆ ಫೋಟೋ ನೆಕ್ಸ್ಟ್ ಡಿಸ್ಪ್ಲೇ ಆಗುತ್ತೆ. ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ಕಳಿಸಿ, ಅವರು ನಿಮಗೆ ಕ್ರಿಸ್ಟಲ್ನ ಕಳಿಸ್ಕೊಡ್ತಾರೆ. ಸೊ ಕ್ರಿಸ್ಟಲ್ಸ್ಗಳನ್ನ ಬಳಸೋದ್ರಿಂದ ಕೂಡ ನೀವು ಹೀಲ್ ಆಗ್ತಾ ಬರ್ತೀರಾ. ಹೀಲಿಂಗ್ ಪ್ರೋಸೆಸ್ ಅಂತೂ ಡೆಫಿನೆಟ್ಲಿ ಇದೆ, ಯಾಕೆಂದರೆ ಇಲ್ಲಿ ಪಾಸಿಟಿವ್ ಕಾರ್ಡ್ ಇದೆ ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಸೈನ್ ಇದೆ, ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ. ಬಟ್ ನೀವು ನೋಡೋಕ್ಕೆ ರೆಡಿ ಇಲ್ಲ ಅಷ್ಟೇ. ಓಕೆ, ಸೊ ಈ 2026 ನಿಮಗೆ ಒಂದು ರಿಲೇಷನ್ಶಿಪ್ ಎಂಡ್ ಆಗುತ್ತೆ. ಓಕೆ, ಆ ರಿಲೇಷನ್ಶಿಪ್ ಎಂಡ್ ಆಗುತ್ತೆ. ನಿಮ್ಗೆ ಯಾರು ನೋವು ಕೊಡ್ತಿದ್ರು ಹೋಗಲಿ ಬಿಡಿ, ಬಿಟ್ಬಿಡಿ, ಅಂಥವ್ರು ನಿಮಗೆ ನೋವು ಕೊಡುವಂಥವ್ರನ್ನ ಬಿಟ್ಬಿಡಿ. ಯೂನಿವರ್ಸ್ ನಿಮಗೋಸ್ಕರನೇ ಒಳ್ಳೆ ಒಳ್ಳೆ ಆಪರ್ಚುನಿಟೀಸ್ನ ತಂದು ಕೊಡ್ತಾರೆ. ದಯವಿಟ್ಟು ಆ ಕಡೆ ಗಮನ ನಿಮಗಿರಲಿ. ಓಕೆ, ಈಗ ಏಂಜಲ್ ಮೆಸೇಜ್ ಏನಿದೆ ಅನ್ಬಿಟ್ಟ, ಸಿ ಲುಕ್ ಫಾರ್ ಎ ಸೈನ್. ಎಷ್ಟು ಈಸಿಯಾಗಿ ಗೊತ್ತಾಗುತ್ತೆ ನೋಡಿ. ನೀವು ಸೈನನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಯೂನಿವರ್ಸಿಂದ ಸೈನನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಬ್ಯೂಟಿಫುಲಿ ಕನೆಕ್ಟೆಡ್. ನೀವು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಗಮನ ವಹಿಸ್ತಾ ಇಲ್ಲ. ನಿಮಗೆ ಬರ್ತಿರುವಂತಹ ಆಪರ್ಚುನಿಟಿಗಳಾಗಿರ್ಬೋದು, ಅಥವಾ ನಿಮ್ಮ ಲೈಫಿಗೆ ಒಂದು ಒಳ್ಳೆ ಪರ್ಸನ್ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರೂ ನೀವು ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ. ಡೋಂಟ್ ಡೂ ದ್ಯಾಟ್. ಓಕೆನಾ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಅಳೆದು ತೂಗಿ ಆಮೇಲೆ ಒಂದು ರಿಲೇಷನ್ಶಿಪ್ಗೆ ಎಂಟರ್ ಆಗಿ. ಓಕೆನಾ, ಸೊ ಲುಕ್ ಫಾರ್ ಎ ಸೈನ್. ಒಳ್ಳೆ ಒಳ್ಳೆ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಿದೆ, ದಯವಿಟ್ಟು ಅದ್ರ ಕಡೆ ನಿಮಗೆ ಗಮನ ಇರಲಿ. ಓಕೆ, ಸೊ ನೀವೇನು ಮಾಡ್ತೀರಾ, ಇನ್ನೊಂದು ಸ್ವಿಚ್ ವರ್ಡ್ ಕೊಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ನಿಮ್ಮ ಸಿಚುವೇಶನ್ಗೆ ನನಗನ್ನಿಸ್ತಾ ಇರೋಂತಹ ಸ್ವಿಚ್ ವರ್ಡ್ ಟುಗೆದರ್ ಡಿವೈನ್ ಅಂತ ಹೇಳ್ಕೊಳ್ಳಿ. ಟುಗೆದರ್ ಡಿವೈನ್ ಅಂತ ಯಾವಾಗಲೂ ಹೇಳ್ಕೊತ, ಏನು ಪರ್ಟಿಕ್ಯುಲರ್ ಹೆಸರು ಹೇಳೋದು ಬೇಡ, ಯಾರ ಹೆಸರು ಹೇಳೋದು ಬೇಡ, ಜಸ್ಟ್ ಟುಗೆದರ್ ಡಿವೈನ್ ಅಂತ ಹೇಳ್ತಾ ಇದ್ದರೆ ನಿಮ್ಮ ರಿಲೇಷನ್ಶಿಪ್ಗಳು ಹೀಲ್ ಆಗ್ತಾ ಬರುತ್ತೆ. ಇದು ಒಂದು ಸ್ವಿಚ್ ವರ್ಡು. ಇನ್ನೂ ಒಂದು ಸ್ವಿಚ್ ವರ್ಡು, ನಿಮಗೆ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಇವರೇನಾದರೂ ನನಗೆ ಚೀಟ್ ಮಾಡಿಬಿಟ್ರೆ ಅಂತ. ಸೊ ಅನ್ಮಾಸ್ಕ್ ಅನ್ನುವಂತಹ ಸ್ವಿಚ್ ವರ್ಡ್ ನಾನು ತುಂಬ ಸಲ ಕೊಟ್ಟಿದ್ದೀನಿ, ತುಂಬ ಜನಕ್ಕೆ ಯೂಸು ಆಗಿದೆ, ಕೆಲವರು ಯೂಸ್ ಮಾಡಲ್ಲ. ಅದು ಅಪ್ ಟು ಯು ಗೈಸ್, ದಟ್ ಡಸಂಟ್ ಮ್ಯಾಟರ್ ಫಾರ್ ಮೀ. ಬಟ್ ಸೂಪರ್ ಡೂಪರ್ ಆದಂತಹ ಸ್ವಿಚ್ ವರ್ಡ್ ಇಸ್ ಅನ್ಮಾಸ್ಕ್. ನಿಮ್ಗೆ ಯಾರಾದರೂ ನಿಮ್ಮ ಲೈಫಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಏನೋ ನಿಮಗೆ ಹಣದ ಸಹಾಯ ಮಾಡ್ತೀನಿ ಅಂತ ಬರ್ತಾರೆ ಅಂತ ಅಂದ್ಕೊಳ್ಳಿ. ನಿಮಗೆ ಡೌಟ್ ಬಂದುಬಿಡತ್ತೆ ಸಡನ್ನಾಗಿ, ಇವ್ರು ಹಣದ ಸಹಾಯ ಮಾಡ್ತಾರಾ? ಯಾಕೆಂದರೆ ಇಲ್ಲಿ ತನಕ ನನಗೆ ಸಹಾಯಕ್ಕೆ ಅಂತ ಬಂದವರೆಲ್ಲ ನನ್ನಿಂದ ದೋಚ್ಕೊಂಡು ಹೋಗಿರೋರೇ ಇದ್ದಾರೆ, ಇವ್ರು ನನಗೆ ಸಹಾಯ ಮಾಡ್ತಾರಾ ಅಂತ ನಿಮಗೆ ಡೌಟ್ ಬರುತ್ತೆ. ಅವ್ರ ಹೆಸರನ್ನು ತೊಗೊಂಡು ಅನ್ಮಾಸ್ಕ್ ಅಂತ ಹೇಳಿ ಅವ್ರ ಹೆಸರನ್ನು ಯಾವಾಗಲೂ ನೀವು ಯಾವಾಗ ಟೈಮ್ ಸಿಗೋದೋ ಅವಾಗೆಲ್ಲ ಹೇಳ್ಕೊತಾ ಬನ್ನಿ. ಯೂನಿವರ್ಸ್ ಒಂದಲ್ಲ ಒಂದು ರೀತಿಯಿಂದ ಅವರು ನಿಜಾನ ಸುಳ್ಳ ಅನ್ನೋದು, ಆ ಪರ್ಸನ್ ಒಳ್ಳೆಯವರ ಕೆಟ್ಟವರ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಓಕೆ, ಸೊ ನಿಮ್ಮ ಸಿಚುವೇಶನ್ ತಕ್ಕನಾಗಿ ಬಳಸ್ಕೊಳ್ಳಿ. ರೆಗ್ಯುಲರಾಗಿ 2026ಗೆ ನೀವು ರೆಗ್ಯುಲರಾಗಿ ಬಳಸಬೇಕಾದಂತಹ ಸ್ವಿಚ್ ವರ್ಡ್ ಟುಗೆದರ್ ಡಿವೈನ್. ಓಕೆ, ಬೆಳಗ್ಗೆ ಸಂಜೆ ಯಾವಾಗೆಲ್ಲ ಫ್ರೀ ಇರ್ತೀರಾ ಟುಗೆದರ್ ಡಿವೈನ್ ಅಂತ ಹೇಳ್ಕೊತಾ ಇರಿ. ನಿಮ್ಮ ಸುತ್ತಮುತ್ತ ಇರುವಂತಹ ರಿಲೇಷನ್ಶಿಪ್ಗಳು ಹೀಲ್ ಆಗುತ್ತೆ. ಆ್ಯಂಡ್ ನಿಮಗೇನಾದರೂ ಸಿಚುವೇಶನ್ ಅಂತ ಬಂದಾಗ ಅನ್ಮಾಸ್ಕ್ ಅನ್ನುವಂಥ ಸ್ವಿಚ್ ವರ್ಡನ್ನು ಬಳಸಿ. ಇನ್ನೂ ಏನಾದರೂ ಡೀಟೇಲ್ ಆಗಬೇಕು ಅಂದರೆ ಸ್ವಿಚ್ ವರ್ಡ್ ಪ್ಲೇಲಿಸ್ಟಲ್ಲಿ ಸ್ವಿಚ್ ವರ್ಡ್ಸ್ಗಳಿದೆ, ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಬಟ್ ಐ ಆಮ್ ಲವಬಲ್, ಐ ಆಮ್ ಲವ್ಡ್ ಬೈ ಪೀಪಲ್, ಈ ರೀತಿಯಾದಂತಹ ಅಫರ್ಮೇಷನ್ಸ್ಗಳನ್ನು ನೀವು ಹೇಳ್ಕೊತಾ ಇರಿ. ಸೆಲ್ಫ್ ಕೇರ್ ಮಾಡ್ಕೊಳ್ಳಿ, ಸೆಲ್ಫ್ ಕೇರ್ ರೊಟೀನ್ ಇಟ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಜೀವನದಲ್ಲಿ ಚೇಂಜಸ್ನ ನೋಡ್ತೀರಾ. ಈ ಕಾಮೆಂಟ್ಸಲ್ಲಿ ಏನು ಹಾಕ್ತೀರಾ, ಐದರ್ ಟುಗೆದರ್ ಡಿವೈನ್ ಅನ್ನೋ ಸ್ವಿಚ್ ವರ್ಡನ್ನು ಹಾಕಿ, ಅಥವಾ ಐ ಆಮ್ ಲವಬಲ್, ಓಕೆ, ನಾನು ಪ್ರೀತಿಗೆ ಅರ್ಹಳು ಅನ್ನುವಂತಹ ಅಫರ್ಮೇಷನನ್ನು ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್.